ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಶ್ರೀ ದುರ್ಗಯಾನ ಟೆಂಪಲ್ ಅಥವಾ ದುರ್ಗಯಾನ ತೀರ್ಥ. ಅತ್ಯಂತ ಸುಂದರವಾದ ದೇವಸ್ಥಾನಗಳಲ್ಲಿ ಒಂದಾದಂತಹ ದುರ್ಗಯಾನ ತೀರ್ಥದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಬನ್ನಿ, ನೀವು ಕೂಡ ನಮ್ಮ ಜೊತೆಗೆ ಈ ವಿಡಿಯೋವನ್ನು ನೋಡಿ ಆನಂದಿಸಿ. ಪಂಜಾಬ್ನ ಅಮೃತಸರದಲ್ಲಿರುವಂತಹ ಈ ದುರ್ಗಯಾನ ತೀರ್ಥ ಹಿಂದೂ ದೇವಸ್ಥಾನವಾಗಿದ್ದು, ಇದು ನೋಡೋದಕ್ಕೆ ಗೋಲ್ಡನ್ ಟೆಂಪಲ್ ಥರನೇ ಕಾಣುತ್ತೆ. ತುಂಬಾ ಸುಂದರವಾದಂತಹ ದೇವಸ್ಥಾನ ಇದಾಗಿದೆ. ಈ ದೇವಸ್ಥಾನವು ಅಮೃತಸರದ ಗೋಲ್ಡನ್ ಟೆಂಪಲ್ನಂತೆಯೇ ಅದನ್ನು ನೋಡುವಾಗ ಎರಡೂ ಒಂದೇ ಅನ್ನುವ ರೀತಿಯಲ್ಲಿ ಕಾಣಿಸುತ್ತೆ. ಅಷ್ಟೇ ಸುಂದರವಾದ ಕಲೆಯನ್ನು ಕೂಡ ಈ ದೇವಸ್ಥಾನ ಒಳಗೊಂಡಿದೆ. ಈ ದೇವಸ್ಥಾನವು ಕೂಡ ಚಿನ್ನದಿಂದ ಮಾಡಲ್ಪಟ್ಟಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಆಗಾಗ್ಗೆ ಬಾಲಗೋಪಾಲರು ಬರ್ತಾ ಇದ್ರು ಅಂತ ಕೂಡ ಹೇಳ್ತಾರೆ. ಇದು ಕೂಡ ತುಂಬ ಹಳೆಯ ಕಾಲದ ದೇವಸ್ಥಾನ ಆಗಿದೆ. ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇನ್ನೂ 2 ದೇವಸ್ಥಾನಗಳನ್ನು ಕಾಣಬಹುದಾಗಿದೆ. ಬನ್ನಿ, ದುರ್ಗಯಾನ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ನೋಡುವ. ದೂರದಿಂದ ನೋಡುವಾಗಲೇ ಇದು ಅಮೃತಸರದ ಗೋಲ್ಡನ್ ಟೆಂಪಲ್ ಅಂತೆ ಕಾಣಿಸ್ತಾ ಇದೆ. ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ, ಕ್ರೌಡ್ ಆಗಬಾರ್ದು ಅಂಥೇಳಿ. ಹಾಗೆ ಬಿಸಿಲಿನಿಂದ ದಣಿದು ಬಂದವರಿಗೆ ಸೆಕೆ ಆಗಬಾರ್ದು ಅಂಥೇಳಿ ಇಲ್ಲಿ ಜೋರಾಗಿ ಫ್ಯಾನನ್ನು ಕೂಡ ಹಾಕಿದ್ದಾರೆ. ತುಂಬಾ ಸುಂದರವಾದಂತಹ ದೇವಸ್ಥಾನ. ಇದರ ಸುತ್ತಲೂ ಸರೋವರ ಕೂಡ ಇದೆ. ದಿಸ್ ಇಸ್ ದುರ್ಗಯಾನ ತೀರ್ಥ. ಗೋಲ್ಡನ್ ಟೆಂಪಲ್ ಥರನೇ ಇದೆ. ನೋಡುವಾಗ ಒಮ್ಮೆ ಕನ್ಫ್ಯೂಸ್ ಆಗ್ಬೋದು, ಆ ರೀತಿ ಇದೆ. ಗೋಲ್ಡನ್ ಟೆಂಪಲಲ್ಲಿ ಯಾವ ರೀತಿ ಗೋಲ್ಡ್ ಇದೆಯಲ್ವ, ಅದೇ ಥರ ಈ ದುರ್ಗಯಾನ ಟೆಂಪಲ್ನಲ್ಲಿ ಕೂಡ ಗೋಲ್ಡನ್ನು ನೋಡಬಹುದಾಗಿದೆ. ಹಾಗೆ ಈ ದುರ್ಗಯಾನ ಟೆಂಪಲ್ ದುರ್ಗಾದೇವಿಗೆ ಸಮರ್ಪಿತವಾಗಿದೆ. ಬನ್ನಿ, ದುರ್ಗಾದೇವಿಯ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳುವ. ಸಖತ್ತಾಗಿದೆ. ಸುತ್ತಲೂ ಈ ರೀತಿ ಸರೋವರವನ್ನು ನೋಡ್ಬೋದು. ತುಂಬಾ ಚಳಿ ಆಗ್ತಾ ಇದೆ, ಯಾಕಂದರೆ ಮಳೆ ಬರ್ತಾ ಇದೆ ಇಲ್ಲಿ, ಹಾಗಾಗಿ ಸ್ವಲ್ಪ ಚಳಿ ಕೂಡ ಇದೆ. ನೋಡಿ, ಇದೇ ದುರ್ಗಯಾನಿ ಟೆಂಪಲ್ ಅಥವಾ ದುರ್ಗಾದೇವಿ ಟೆಂಪಲ್. ಎಷ್ಟೊಂದು ಸುಂದರವಾಗಿದೆ. ತುಂಬಾ ಅದ್ಭುತವಾದಂತಹ ಟೆಂಪಲ್. ದೇವಿ ದುರ್ಗಾದೇವಿಯ ದರ್ಶನವನ್ನು ಮಾಡ್ಕೊಳ್ಳಿ. ನೋಡಿ, ಸುತ್ತಲೂ ಟೆಂಪಲ್ ಸುತ್ತಲೂ ನೀರಿದೆ. ಸುಂದರವಾದಂತಹ ಗೋಲ್ಡನ್ ಟೆಂಪಲ್ ರೀತಿಯಲ್ಲಿ ಕಾಣುವಂತಹ ದುರ್ಗಯಾನ ದೇವಿ ಟೆಂಪಲ್ ಅಥವಾ ದುರ್ಗಯಾನ ತೀರ್ಥ. ಈ ಒಂದು ದೇವಸ್ಥಾನದಲ್ಲಿ ಮಕ್ಕಳಿಗೆ ತುಂಬಾ ಮಹತ್ವವನ್ನು ಕೊಡ್ತಾರೆ. ಈ ದೇವಸ್ಥಾನದ ದರ್ಶನಕ್ಕೆ ಬಂದಂತಹ ಯಾವುದೇ ಮಕ್ಕಳಿಗೆ ಅವರು ದೇವರ ಪೂಜೆ ಮಾಡಿದಂತಹ ಹಾರವನ್ನು ಹಾಕಿ ಗೌರವಿಸ್ತಾರೆ. ಈ ಒಂದು ಹಾರವನ್ನು ಪಡ್ಕೊಂಡು ಗೌರವ ಪಡ್ಕೊಳ್ಳೋದಕ್ಕೆ ನಮ್ಮ ಶರಣರಿಗೆ ಕೂಡ ಒಂದು ಅವಕಾಶ ಸಿಕ್ಕಿದೆ. ಈ ರೀತಿ ಸಣ್ಣ ಮಕ್ಕಳಿಗೆ ಯಾಕೆ ಹಾರ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಯಾಕೆ ಅಂದರೆ ಈ ಒಂದು ದೇವಸ್ಥಾನದಲ್ಲಿ ಬಾಲಗೋಪಾಲರು ಆಗಾಗ್ಗೆ ಬರ್ತಾಯಿದ್ರು. ಹಾಗೂ ಅವರ ಒಂದು ನೆನಪಿನ ಅರ್ಥವಾಗಿ ಇಂದಿಗೂ ಕೂಡ ಮಕ್ಕಳ ರೂಪದಲ್ಲಿ ಬಾಲಗೋಪಾಲ ಇಲ್ಲಿ ಬರ್ತಾರೆ ಅನ್ನುವಂತಹ ವಾಡಿಕೆ, ನಂಬಿಕೆ ಇದೆ. ಹಾಗಾಗಿ ಯಾವುದೇ ಧರ್ಮ, ಜಾತಿ ಯಾವುದನ್ನು ನೋಡದೆ ಸಣ್ಣ ಮಕ್ಕಳೇನಾದರೂ ದೇವಸ್ಥಾನಕ್ಕೆ ಬಂದರೆ ಅವರಿಗೆ ಹಾರವನ್ನು ಹಾಕಿ ಗೌರವವನ್ನು ನೀಡ್ತಾರೆ. ತುಂಬ ಅದ್ಭುತವಾದ ಕಲ್ಪನೆ ಅಲ್ವಾ ಫ್ರೆಂಡ್ಸ್? ಬೇರೊಂದು ಧರ್ಮದ ವಿಶೇಷ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳೋದಂದರೆ ನಮಗಂತೂ ತುಂಬಾ ಇಷ್ಟ. ಈ ದೇವಸ್ಥಾನದ ಮುಂಭಾಗದಲ್ಲಿ ಬಾಲಗೋಪಾಲರ ಹೆಜ್ಜೆಯ ಗುರುತನ್ನು ಕೂಡ ನಾವು ಕಾಣಬಹುದು. ಈ ಹೆಜ್ಜೆಯ ಗುರುತು ಇಂದಿಗೂ ಕೂಡ
ಸಾಕ್ಷಿಯಾಗಿ ನಿಂತಿದೆ. ಹಾಗಾಗಿ ಬಾಲಗೋಪಾಲರು ಪ್ರತಿನಿತ್ಯ ಇಲ್ಲಿಗೆ ವಿಸಿಟ್ ಕೊಡ್ತಾರೆ ಅಂತ ಕೂಡ ಹೇಳ್ತಾರೆ. ಬಾಲ್ ಗೋಪಾಲ್ ಜಿ ಕಾ ಪಾದ ಸ್ಪರ್ಶ. सियावर रामचंद्र महाराज की जय, श्री लक्ष्मी नारायण भगवान की जय. ದುರ್ಗಾದೇವಿಯ ಮಂದಿರದ ಪಕ್ಕದಲ್ಲಿಯೇ ಪ್ರಾಚೀನ ಬಡ ಹನುಮಾನ್ಜಿ ಮಂದಿರ ಇದೆ. ಈ ಮಂದಿರ ಕೂಡ ತುಂಬ ಪ್ರಾಚೀನವಾದದ್ದು ಹಾಗೂ ಲವಕುಶರು ಈ ಮಂದಿರದ ಪಕ್ಕದಲ್ಲಿಯೇ ಮರಕ್ಕೆ ಹನುಮಾನನ್ನು ಕಟ್ಟಿ ಹಾಕಿದ್ರು ಅಂತ ಹೇಳಲಾಗುತ್ತೆ. ದುರ್ಗೆಯ ವಿವಿಧ ಅವತಾರಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ದುರ್ಗಾದೇವಿಯ ವಿವಿಧ ಅವತಾರಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್. ಹನುಮಂತನನ್ನು ಕಟ್ಟಿ ಹಾಕಿದಂತಹ ಮರ ಇದು. ತುಂಬ ಪುರಾತನವಾದ ಮರ. ಈಗ ನೀವು ನೋಡ್ತಾ ಇರುವಂಥದ್ದು ಹನುಮಂತನ ಉದ್ಭವ ಮೂರ್ತಿ. ಇದು ಮಲಗಿದ ಆಕಾರದಲ್ಲಿದೆ. ಫ್ರೆಂಡ್ಸ್ ನೋಡಿ, ಇದೇ ಅತ್ಯಂತ ಸುಂದರವಾದ ದುರ್ಗೆಯಾನ ತೀರ್ಥ ಅಥವಾ ದುರ್ಗೆಯಾನ ಟೆಂಪಲ್. ಇದು ನೋಡಲಿಕ್ಕೆ 99 ಅಲ್ಲ 100% ಗೋಲ್ಡನ್ ಟೆಂಪಲ್ ಥರ ಇದೆ. ಗೋಲ್ಡನ್ ಟೆಂಪಲ್ಲೇ ಇದು. ಅಷ್ಟೊಂದು ಸುಂದರವಾಗಿದೆ. ಇದೊಂದು ಹಿಂದೂ ತೀರ್ಥಸ್ಥಳ. ತುಂಬಾ ಸುಂದರವಾಗಿದೆ. ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್. ನೀವು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.